ವರ್ಷ ಇತ್ತು. ಅನೇಕ ಕಡೆ ಸೀಟ್ಗಳು ಚೇಂಜ್ ಆಗಿ MLA ಇನ್ಕಂಬೆಂಟ್ MLAಗಳನ್ನು ಚೇಂಜ್ ಮಾಡಿದ್ದಾರೆ. ಸುಮಾರು ಕಡೆ JDU ಮತ್ತು BJPಯವರು ಚೇಂಜಸ್ ಮಾಡಿದ್ದಾರೆ. ಈ ಚೇಂಜಸ್ ಮಾಡದೇ ಇದ್ರೆ ಆಗೋದಿಲ್ಲ. ಅದಲ್ಲದೆ ಎಲ್ಲಕ್ಕಿಂತ ಮುಖ್ಯವಾಗಿ ಈ ಸರಿ LJP ವೋಟ್ ಡಿವೈಡ್ ಆಗಿಲ್ಲ. ಅಲ್ಲಿ 30 ಸೀಟ್ಗಳಲ್ಲಿ ಡ್ಯಾಮೇಜ್ ಮಾಡಿದ್ದಾರೆ ಲಾಸ್ಟ್ ಟೈಮ್. ಯಾರು ಚಿರಾಗ್ ಪಾಸ್ವಾನ್ JDUಗೆ 30 ಸೀಟ್ಸಲ್ಲಿ ವೋಟ್ ಇದು ಸೋಲಿ ಕಾರಣ LJP ಆಗಿರೋದು ಸರ್. LJP ಕಾರಣದಿಂದಾಗಿ 43 ಸೀಟಿಗೆ JDU ಇಳಿದಿರೋದು. ಈ ಸರಿ LJP ಕಾರಣದಿಂದ JDU ಸೋಲುವಂಥ ವಾತಾವರಣ ಇಲ್ಲ. ಯಾಕೆ ಹೇಳಿದ್ರೆ ಇಬ್ಬರು ಒಂದಾಗಿದ್ದಾರೆ. ಸೊ ಆ ಫ್ಯಾಕ್ಟರ್ ಹೆಚ್ಚು ವರ್ಕೌಟ್ ಆಗಿದೆ. ಸಾಂಪ್ರದಾಯಿಕವಾಗಿ ಜಾತಿ ಆಧಾರದ ಮೇಲೆ ನಡೀತಾ ಇದ್ದ ಲೆಕ್ಕಾಚಾರ ಕೂಡ ಈ ಬಾರಿ ನಡೆದಂಗಿಲ್ಲ ಅಂತ ಹೇಳಿ, ಅಂದ್ರೆ ಈ MI ಫಾರ್ಮುಲಾ ವರ್ಕ್ ಆಗಿದ್ರೆ ನಮ್ ಜೊತೆಯಲ್ಲಿ MLC ರವಿಕುಮಾರ್ ಅವರು ಜಾಯಿನ್ ಆಗಿದ್ದಾರೆ. ಸರ್ ನಮಸ್ಕಾರ. ಮೊದಲನೇದಾಗಿ ಅಭಿನಂದನೆಗಳು. ನಿಮ್ಮ ಮೊದಲ ಪ್ರತಿಕ್ರಿಯೆ ಸರ್. ಅಭೂತಪೂರ್ವವಾದ ಗೆಲುವಿನೆಡೆಗೆ NDA ಮೈತ್ರಿಕೂಟ ಬಿಹಾರದಲ್ಲಿ ಹೆಜ್ಜೆ ಹಾಕ್ತಾ ಇದೆ. ನೋಡಿ ಮೇಡಮರೇ, ಬಿಹಾರದ ಜನತೆಗೆ ಈ ರೀತಿಯ ಮಹಾಗಠಬಂಧನ್ಗೆ ಒಂದು ಮಹಾನ್ ಹೊಡೆತ. NDAಗೆ ವಿಶೇಷವಾಗಿ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಮತ್ತು ಹೆಮ್ಮೆಯ ನಾಯಕರಾಗಿರ್ತಕ್ಕಂಥ ನಿತೀಶ್ ಕುಮಾರ್ ಅವರ ಜೋಡಿಗೆ ಒಂದು ಮಹಾ ವಿಜಯವನ್ನು ಕೊಟ್ಟಿರ್ತಕ್ಕಂಥ ಅತ್ಯಂತ ಪ್ರಬುದ್ಧ ಮತದಾರ ಬಿಹಾರದ ಜನತೆಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಈಗ ಬಿಹಾರದಾದ್ಯಂತ ವೋಟ್ ಚೋರಿ ಆಗಿದೆ ಅಂತೇಳಿ ರಾಹುಲ್ ಗಾಂಧಿ ಅವರು ರಾಜ್ಯಾದ್ಯಂತ 15 ದಿನ ಯಾತ್ರೆ ಮಾಡಿದರು. ಏನಾಯಿತು ಪರಿಣಾಮ ಅಂದರೆ, ಸತ್ಯ ಅಲ್ಲದೆ ಇರ್ತಕ್ಕಂಥ ಮಹಾ ಸುಳ್ಳನ್ನು ಹೇಳಿದರೆ ಮಹಾ ಹೊಡೆತವನ್ನು ಜನ ಕೊಡ್ತಾರೆ ಅನ್ನುವಂಥದ್ದು ಬಿಹಾರದ ಈ ಒಂದು ಚುನಾವಣೆಯಿಂದ ರಾಹುಲ್ ಗಾಂಧಿ ಅವರಿಗೆ ಪಾಠ ಆಗಿದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ ಮೇಡಮರೇ. ಎರಡನೇ ಸಂಗತಿ, ರವಿಕುಮಾರ್ ಅವರೇ, ಈಗ ಹೇಗೆ ಬಿಹಾರದಲ್ಲಿ ಜಂಗಲ್ ರಾಜ್ ಇತ್ತು, ಕೇಳಿಸ್ತಾ ಇದೆಯಾ? ಮಾತಾಡಿ ಸರ್. ಕೇಳಿಸ್ತಾ ಇದೆ, ಹೇಳಿ. ಕೇಳಿಸ್ತಾ ಇದೆ, ಮಾತಾಡಿ. ಬಿಹಾರದಲ್ಲಿ ಜಂಗಲ್ ರಾಜ್ ಇತ್ತು. ಬಿಹಾರದಲ್ಲಿ ಕಾನೂನು ಅಂತಕ್ಕಂಥದ್ದು ಏನೂ ಇರಲಿಲ್ಲ. ಬಿಹಾರ ರಾಜ್ಯದಲ್ಲಿ ಅಭಿವೃದ್ಧಿ ಇರಲಿಲ್ಲ. ಮೂಲಭೂತ ಸೌಲಭ್ಯಗಳನ್ನು ಕೊಡ್ತಾ ಇರಲಿಲ್ಲ ಜನತೆಗೆ. ಇದೆಲ್ಲವನ್ನು ಕೂಡ ಗಮನದಲ್ಲಿಟ್ಕೊಂಡು NDA ಬಿಹಾರಕ್ಕೆ ಅಭಿವೃದ್ಧಿಯನ್ನು ಕೊಟ್ಟಿರ್ತಕ್ಕಂಥದ್ದು, ಅಭಿವೃದ್ಧಿಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಅದೇ ಥರ ಬಿಹಾರದಲ್ಲಿ ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜುಗಳನ್ನು ಹೆಚ್ಚು ಮಾಡಿರ್ತಕ್ಕಂಥದ್ದು, ಮೂಲಭೂತ ಸೌಲಭ್ಯಗಳನ್ನು ಕೊಟ್ಟಿರ್ತಕ್ಕಂಥದ್ದು, ಒಳ್ಳೆ ರಸ್ತೆಗಳನ್ನು ಮಾಡಿರ್ತಕ್ಕಂಥದ್ದು, ಒಳ್ಳೆ ಶಿಕ್ಷಣ ಕೊಡ್ತಾ ಇರ್ತಕ್ಕಂಥದ್ದು. ಆಮೇಲೆ ಜನರಿಗೆ ಉದ್ಯೋಗವನ್ನು ಕೊಡೋದಕ್ಕೆ ಸಾಕಷ್ಟು ಫ್ಯಾಕ್ಟ್ರಿಗಳು ಇವತ್ತು ಬಿಹಾರಕ್ಕೆ ಬಂದಿದೆ. ಆಮೇಲೆ ಮಹಿಳೆಯರ ಉದ್ಯೋಗವನ್ನು ಹೆಚ್ಚು ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಪ್ರತಿ 1.25 ಕೋಟಿ ಮಹಿಳೆಯರಿಗೆ 10,000 ರೂಪಾಯಿ ಅವರ ಅಕೌಂಟಿಗೆ ಹಾಕಿರ್ತಕ್ಕಂಥದ್ದು. ಇವನ್ನೆಲ್ಲವನ್ನು ಕೂಡ ನೋಡಿದಾಗ ನಮ್ಮ NDA ಏನಿದೆ, ಬಿಹಾರಕ್ಕೆ ಒಂದು ಅಭಿವೃದ್ಧಿಯ ರಹದಾರಿಯನ್ನು, ಅಭಿವೃದ್ಧಿಯ ಹೆದ್ದಾರಿಯನ್ನು ಕೊಡುವಂಥದ್ದಕ್ಕೆ ಬೇಕಿರೋ ಸರ್ಕಾರನೇ NDA, ನಿತೀಶ್ ಕುಮಾರ್. ಅದೇ ಥರ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅನ್ನುವಂಥದ್ದನ್ನು ಜನ ಸರಿಯಾಗಿ ಅರ್ಥ ಮಾಡಿಕೊಂಡು ಈ ಒಂದು ಮಹಾ ವಿಜಯವನ್ನು, ಮಹಾ ತೀರ್ಪನ್ನು ಕೊಟ್ಟಿದ್ದಾರೆ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಅದೇ ಥರ ಇವರೇನು ಆ್ಯಂಟಿ ಇನ್ಕಂಬೆನ್ಸಿ ಇರುತ್ತೆ, ಆಡಳಿತದ ವಿರೋಧಿ ಅಲೆ ಇರುತ್ತೆ ಅಂತೇನು ಹೇಳ್ತಾ ಇದ್ರು, ಆಡಳಿತ ವಿರೋಧಿ ಅಲ್ಲ, ಆಡಳಿತದ ಪರವಾಗಿರ್ತಕ್ಕಂಥ ಅಲೆ ಇರ್ತಕ್ಕಂಥದ್ದು ನಮಗೆ ಬಿಹಾರದ ಈ ಒಂದು ತೀರ್ಪನ್ನು ನೋಡಿದ್ರೆ ಗೊತ್ತಾಗ್ತಾ ಇದೆ. ಹೇಗೆ ಒಂದು ಮಹಾರಾಷ್ಟ್ರದಲ್ಲಿ ಚುನಾವಣೆ ಆಗಿತ್ತು, ಮಹಾರಾಷ್ಟ್ರದಲ್ಲಿ ಚುನಾವಣೆ ಆಗೋದ್ರಿಂದ ಮುಂದಿನ ದಿನಮಾನಗಳಲ್ಲಿ ಬಿಹಾರದಲ್ಲಿ ಬಿಜೆಪಿಯ ಮುಖ್ಯಮಂತ್ರಿಯನ್ನ ನೋಡಬಹುದಾ ಅಥವಾ ನಿತೀಶ್ ಕುಮಾರ್ ಅವರೇ ಮುಂದುವರಿತಾರಾ? ನೋಡಿ, ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ಮುಖ್ಯಮಂತ್ರಿ ಅಭ್ಯರ್ಥಿ ಯಾರು ಅಂತ ಹೇಳಿ ನಮ್ಮ NDA ತೀರ್ಮಾನ ಮಾಡುತ್ತೆ. ಅದು ನಮಗೇನು ಸಮಸ್ಯೆನೇ ಅಲ್ಲ. ಯಾಕೆ ಅಂತ ಹೇಳಿದ್ರೆ ಸಮಸ್ಯೆ ಇರ್ತಕ್ಕಂಥದ್ದು ಮಹಾಗಠಬಂಧನದಲ್ಲಿ. ರಾಹುಲ್ ಗಾಂಧಿ ಅವರು ತೇಜಸ್ವಿ ಯಾದವ್ ಅವರು ಮುಖ್ಯಮಂತ್ರಿ ಅಭ್ಯರ್ಥಿ ಅನ್ನೋದನ್ನು ಒಪ್ಕೊಂಡೇ ಇರಲಿಲ್ಲ. ಆದರೆ ತೇಜಸ್ವಿ ಯಾದವ್ ಅವರು ಸ್ವತಃ ಘೋಷಣೆ ಮಾಡ್ಕೊಂಡ್ಬಿಟ್ರು, ನಾನು ಮುಂದಿನ ಅಭ್ಯರ್ಥಿ. ಅನೇಕ ಕಡೆ ಸೀಟ್ಗಳು ಚೇಂಜ್ ಆಗಿ ಇನ್ಕಂಬೆಂಟ್ MLAಗಳನ್ನು ಚೇಂಜ್ ಮಾಡಿದ್ದಾರೆ. ಸುಮಾರು ಕಡೆ JDU ಮತ್ತು BJPಯವರು ಚೇಂಜಸ್ ಮಾಡಿದ್ದಾರೆ. ಈ ಚೇಂಜಸ್ ಮಾಡದೇ ಇದ್ರೆ ಆಗೋದಿಲ್ಲ. ಅದಲ್ಲದೆ
ಮತ್ತೆಲ್ಲ ಎಲ್ಲಕ್ಕಿಂತ ಮುಖ್ಯವಾಗಿ ಈ ಸರಿ LJP ಓಟ್ ಡಿವೈಡ್ ಆಗಿಲ್ಲ. ಅಲ್ಲಿ 30 ಸೀಟ್ಗಳಲ್ಲಿ ಡ್ಯಾಮೇಜ್ ಮಾಡಿದ್ದಾರೆ ಲಾಸ್ಟ್ ಟೈಮ್. ಯಾರು ಚಿರಾಗ್ ಪಾಸ್ವಾನ್ JDUಗೆ 30 ಸೀಟ್ಸಲ್ಲಿ ಓಟ್ ಇದು ಸೋಲಿಗೆ ಕಾರಣ LJP ಆಗಿರೋದು ಸರ್. LJP ಕಾರಣದಿಂದಾಗಿ 43 ಸೀಟಿಗೆ JDU ಇಳಿದಿರೋದು. ಈ ಸರಿ LJP ಕಾರಣದಿಂದ JDU ಸೋಲುವಂಥ ವಾತಾವರಣ ಇಲ್ಲ. ಯಾಕೆ ಹೇಳಿದ್ರೆ ಇಬ್ಬರು ಒಂದಾಗಿದ್ದಾರೆ. ಸೊ ಆ ಫ್ಯಾಕ್ಟರ್ ಹೆಚ್ಚು ವರ್ಕೌಟ್ ಆಗಿದೆ. ಸಾಂಪ್ರದಾಯಿಕವಾಗಿ ಜಾತಿ ಆಧಾರದ ಮೇಲೆ ನಡೀತಾ ಇದ್ದ ಲೆಕ್ಕಾಚಾರ ಕೂಡ ಈ ಬಾರಿ ನಡೆದಂಗಿಲ್ಲ ಅಂತ ಹೇಳಿ, ಅಂದ್ರೆ ಈ MI ಫಾರ್ಮುಲಾ ವರ್ಕ್ ಆಗಿದ್ರೆ ನಮ್ ಜೊತೆಯಲ್ಲಿ MLC ರವಿಕುಮಾರ್ ಅವರು ಜಾಯಿನ್ ಆಗಿದ್ದಾರೆ. ಸರ್ ನಮಸ್ಕಾರ. ಮೊದಲನೇದಾಗಿ ಅಭಿನಂದನೆಗಳು, ನಿಮ್ಮ ಮೊದಲ ಪ್ರತಿಕ್ರಿಯೆ ಸರ್. ಅಭೂತಪೂರ್ವವಾದ ಗೆಲುವಿನೆಡೆಗೆ NDA ಮೈತ್ರಿಕೂಟ ಬಿಹಾರದಲ್ಲಿ ಹೆಜ್ಜೆ ಹಾಕ್ತಾ ಇದೆ. ನೋಡಿ ಮೇಡಮರೇ, ಬಿಹಾರದ ಜನತೆಗೆ ಈ ರೀತಿಯ ಮಹಾಗಠಬಂಧನ್ಗೆ ಒಂದು ಮಹಾನ್ ಹೊಡೆತ. NDAಗೆ ವಿಶೇಷವಾಗಿ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಮತ್ತು ಹೆಮ್ಮೆಯ ನಾಯಕರಾಗಿರ್ತಕ್ಕಂಥ ನಿತೀಶ್ ಕುಮಾರ್ ಅವರ ಜೋಡಿಗೆ ಒಂದು ಮಹಾ ವಿಜಯವನ್ನು ಕೊಟ್ಟಿರ್ತಕ್ಕಂಥ ಅತ್ಯಂತ ಪ್ರಬುದ್ಧ ಮತದಾರ ಬಿಹಾರದ ಜನತೆಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಈಗ ಬಿಹಾರದಾದ್ಯಂತ ವೋಟ್ ಚೋರಿ ಆಗಿದೆ ಅಂತೇಳಿ ರಾಹುಲ್ ಗಾಂಧಿ ಅವರು ರಾಜ್ಯಾದ್ಯಂತ 15 ದಿನ ಯಾತ್ರೆ ಮಾಡಿದರು. ಏನಾಯಿತು ಪರಿಣಾಮ ಅಂದರೆ, ಸತ್ಯ ಅಲ್ಲದೆ ಇರ್ತಕ್ಕಂಥ ಮಹಾ ಸುಳ್ಳನ್ನು ಹೇಳಿದರೆ ಮಹಾ ಹೊಡೆತವನ್ನು ಜನ ಕೊಡ್ತಾರೆ ಅನ್ನುವಂಥದ್ದು ಬಿಹಾರದ ಈ ಒಂದು ಚುನಾವಣೆಯಿಂದ ರಾಹುಲ್ ಗಾಂಧಿ ಅವರಿಗೆ ಪಾಠ ಆಗಿದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ ಮೇಡಮರೇ. ಎರಡನೇ ಸಂಗತಿ, ರವಿಕುಮಾರ್ ಅವರೇ, ಈಗ ಹೇಗೆ ಬಿಹಾರದಲ್ಲಿ ಜಂಗಲ್ ರಾಜ್ ಇತ್ತು, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ, ಮಾತಾಡಿ ಸರ್, ಕೇಳಿಸ್ತಾ ಇದೆ, ಹೇಳಿ, ಕೇಳಿಸ್ತಾ ಇದೆ, ಮಾತಾಡಿ. ಬಿಹಾರದಲ್ಲಿ ಜಂಗಲ್ ರಾಜ್ ಇತ್ತು. ಬಿಹಾರದಲ್ಲಿ ಕಾನೂನು ಅಂತಕ್ಕಂಥದ್ದು ಏನೂ ಇರಲಿಲ್ಲ. ಬಿಹಾರ ರಾಜ್ಯದಲ್ಲಿ ಅಭಿವೃದ್ಧಿ ಇರಲಿಲ್ಲ, ಮೂಲಭೂತ ಸೌಲಭ್ಯಗಳನ್ನು ಕೊಡ್ತಾ ಇರಲಿಲ್ಲ ಜನತೆಗೆ. ಇದೆಲ್ಲವನ್ನು ಕೂಡ ಗಮನದಲ್ಲಿಟ್ಕೊಂಡು NDA ಬಿಹಾರಕ್ಕೆ ಅಭಿವೃದ್ಧಿಯನ್ನು ಕೊಟ್ಟಿರ್ತಕ್ಕಂಥದ್ದು, ಅಭಿವೃದ್ಧಿಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಅದೇ ಥರ ಬಿಹಾರದಲ್ಲಿ ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜುಗಳನ್ನು ಹೆಚ್ಚು ಮಾಡಿರ್ತಕ್ಕಂಥದ್ದು, ಮೂಲಭೂತ ಸೌಲಭ್ಯಗಳನ್ನು ಕೊಟ್ಟಿರ್ತಕ್ಕಂಥದ್ದು, ಒಳ್ಳೆ ರಸ್ತೆಗಳನ್ನು ಮಾಡಿರ್ತಕ್ಕಂಥದ್ದು, ಒಳ್ಳೆ ಶಿಕ್ಷಣ ಕೊಡ್ತಾ ಇರ್ತಕ್ಕಂಥದ್ದು. ಆಮೇಲೆ ಜನರಿಗೆ ಉದ್ಯೋಗವನ್ನು ಕೊಡೋದಕ್ಕೆ ಸಾಕಷ್ಟು ಫ್ಯಾಕ್ಟ್ರಿಗಳು ಇವತ್ತು ಬಿಹಾರಕ್ಕೆ ಬಂದಿದೆ. ಆಮೇಲೆ ಮಹಿಳೆಯರ ಉದ್ಯೋಗವನ್ನು ಹೆಚ್ಚು ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಪ್ರತಿ 1.25 ಕೋಟಿ ಮಹಿಳೆಯರಿಗೆ 10,000 ರೂಪಾಯಿ ಅವರ ಅಕೌಂಟಿಗೆ ಹಾಕಿರ್ತಕ್ಕಂಥದ್ದು. ಇವನ್ನೆಲ್ಲವನ್ನು ಕೂಡ ನೋಡಿದಾಗ ನಮ್ಮ NDA ಏನಿದೆ, ಬಿಹಾರಕ್ಕೆ ಒಂದು ಅಭಿವೃದ್ಧಿಯ ರಹದಾರಿಯನ್ನು, ಅಭಿವೃದ್ಧಿಯ ಹೆದ್ದಾರಿಯನ್ನು ಕೊಡುವಂಥದ್ದಕ್ಕೆ ಬೇಕಿರೋ ಸರ್ಕಾರನೇ NDA, ನಿತೀಶ್ ಕುಮಾರ್, ಅದೇ ಥರ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅನ್ನುವಂಥದ್ದನ್ನು ಜನ ಸರಿಯಾಗಿ ಅರ್ಥ ಮಾಡಿಕೊಂಡು ಈ ಒಂದು ಮಹಾ ವಿಜಯವನ್ನು, ಮಹಾ ತೀರ್ಪನ್ನು ಕೊಟ್ಟಿದ್ದಾರೆ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಅದೇ ಥರ ಇವರೇನು ಆ್ಯಂಟಿ ಇನ್ಕಂಬೆನ್ಸಿ ಇರುತ್ತೆ, ಆಡಳಿತದ ವಿರೋಧಿ ಅಲೆ ಇರುತ್ತೆ ಅಂತೇನು ಹೇಳ್ತಾ ಇದ್ರು, ಆಡಳಿತ ವಿರೋಧಿ ಅಲ್ಲ, ಆಡಳಿತದ ಪರವಾಗಿರ್ತಕ್ಕಂಥ ಅಲೆ ಇರ್ತಕ್ಕಂಥದ್ದು ನಮಗೆ ಬಿಹಾರದ ಈ ಒಂದು ತೀರ್ಪನ್ನು ನೋಡಿದರೆ ಗೊತ್ತಾಗ್ತಾ ಇದೆ. ಹೇಗೆ ಒಂದು ಮಹಾರಾಷ್ಟ್ರದಲ್ಲಿ ಚುನಾವಣೆ ಆಗಿತ್ತು, ಮಹಾರಾಷ್ಟ್ರದಲ್ಲಿ ಚುನಾವಣೆ ಆಗೋದ್ರಿಂದ ಮುಂದಿನ ದಿನಮಾನಗಳಲ್ಲಿ ಬಿಹಾರದಲ್ಲಿ ಬಿಜೆಪಿಯ ಮುಖ್ಯಮಂತ್ರಿಯನ್ನ ನೋಡಬಹುದಾ ಅಥವಾ ನಿತೀಶ್ ಕುಮಾರ್ ಅವರೇ ಮುಂದುವರಿತಾರಾ? ನೋಡಿ, ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ಮುಖ್ಯಮಂತ್ರಿ ಅಭ್ಯರ್ಥಿ ಯಾರು ಅಂಥೇಳಿ ನಮ್ಮ NDA ತೀರ್ಮಾನ ಮಾಡುತ್ತೆ. ಅದು ನಮಗೇನು ಸಮಸ್ಯೆನೇ ಅಲ್ಲ. ಯಾಕೆ ಅಂತೇಳಿದರೆ, ಸಮಸ್ಯೆ ಇರ್ತಕ್ಕಂಥದ್ದು ಮಹಾಗಠಬಂಧನದಲ್ಲಿ. ರಾಹುಲ್ ಗಾಂಧಿ ಅವರು ತೇಜಸ್ವಿ ಯಾದವ್ ಅವರು ಮುಖ್ಯಮಂತ್ರಿ ಅಭ್ಯರ್ಥಿ ಅನ್ನೋದನ್ನು ಒಪ್ಕೊಂಡೇ ಇರಲಿಲ್ಲ. ಆದರೆ ತೇಜಸ್ವಿ ಯಾದವ್ ಅವರು ಸ್ವತಃ ಘೋಷಣೆ ಮಾಡ್ಕೊಂಡ್ಬಿಟ್ರು, ನಾನು ಮುಂದಿನ ಅಭ್ಯರ್ಥಿ